11ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೂ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದೀವಿ. ಸಂಹಾರ ಮಾಡಿದರೆ ಅದು 5ನೇ ಅಧ್ಯಾಯದವರೆಗೂ ನಡೆಸಿದ್ವಿ. ಆ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವಿಯನ್ನು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿ ಶುಂಭ ನಿಶುಂಭ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡಬೇಕು ಇನ್ನು ನೀನು ಅಂತ ಹೇಳಿದಾಗ ಆ ದೇವಿ ಹಿಮಾಲಯದಲ್ಲಿ ಆವಿರ್ಭವಿಸಿ ಒಬ್ಬ ಸುಂದರಿ, ಅತಿಲೋಕ ಸುಂದರಿಯಾಗಿ ಕೂತಿರ್ತಾಳೆ. ಅವಳನ್ನು ನೋಡ್ಬಿಟ್ಟು ನೀವುಗಳನ್ನು ನಮ್ಮ ಶುಂಭ ಮತ್ತು ನಿಶುಂಭ ರಾಕ್ಷಸರು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಾಕ್ಷಸರೆಲ್ಲ ಹೋಗಿ ಹಿಮಾಚಲದಲ್ಲಿ ಒಬ್ಬ ಅತಿಲೋಕ ಸುಂದರಿ ಬಂದಿದ್ದಾಳೆ, ಅವಳನ್ನು ನೀವು ಮದುವೆ ಆಗಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಶುಂಭ ನಿಶುಂಭರ ಜೊತೆಯಲ್ಲಿರುವಂತಹ ಎಲ್ಲ ರಾಕ್ಷಸರುಗಳನ್ನು ಒಂದೊಂದು ಒಬ್ಬೊಬ್ಬರು ಒಂದೊಂದು ವ್ಯಕ್ತಿ ಇರುತ್ತೆ ಅವ್ರಿಗೆ. ಆ ಶುಂಭ ನಿಶುಂಭ ಒಬ್ಬ ದೂತನ್ನು ಕಳಿಸ್ತಾರೆ. ಆ ದೂತ ಹೋಗ್ಬಿಟ್ಟು ನೀನು ಶುಂಭ ನಿಶುಂಭ ಅನ್ನೋ ರಾಕ್ಷಸರಲ್ಲಿ ಮದುವೆ ಆಗಬೇಕು ಯಾರನ್ನಾರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು